ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ, ಮುಳ್ಕಟಮ್ಮ ಮತ್ತು ತ್ರಿಪುರ ಸುಂದರಿ ಮುತ್ತಿನಹಳ್ಳಿ ತಾಯಿ ಅಮ್ಮನವರ ವಾರ ಆದ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕಕ್ಕೆ ಸುಭಿಕ್ಷ ದಿನಗಳ ಬರಲಿ, ಈ ಕೆಟ್ಟ ಮುಖ್ಯಮಂತ್ರಿ ಹೋಗಲಿ ಅಂತ ಹೇಳ್ತಾ, ಮಂತ್ರಿ ಮೌಲ್ಯಮಾಪನ ನೆಕ್ಸ್ಟ್ ಯಾರಪ್ಪ ಏನು 3 ವರ್ಷದಲ್ಲಿ ಏನು ಕಟ್ಟೆ ಹಾಕಿದ್ರು ಅಂದರೆ, ಇದು ರೈತರಿಗೆ ಸಂಬಂಧಪಟ್ಟಂದು. ಜೊತೆಗೆ ಒಂದು ಮನುಷ್ಯನ ಒಂದು ಏನಂತಾರೆ ಮಿನಿಮಮ್ ನೀಡ್ ಅಂದರೆ ಒಂದು ಫುಡ್ ಕ್ಲಾತ್ ಶೆಲ್ಟರ್ ಅಂತ ಏನು ಹೇಳ್ತೀವಿ, ಅದು ಮಿನಿಮಮ್ ನೀಡ್ಸ್ ಅದು. ಹಾಗಾಗಿ ಜವಳಿ ಮತ್ತು ಸಕ್ಕರೆ ಮತ್ತು APMC ಸಚಿವ ನನ್ ಅದರ್ ದ್ಯಾನ್ ಬಸವನ ಬಾಗೇವಾಡಿಯ ಶಿವಾನಂದ ಪಾಟೀಲ, ದುರಾಂಕಾರಿ MLA, ದುರಾಂಕಾರಿ ಸಚಿವ ಅಂತಲೇ ಹೇಳ್ಬೋದು. ಈ ಗಿರಾಕಿ 90ರಿಂದನೇ MLA, 90, 94, 99 MLA, 2004, 8, 13ರಲ್ಲಿ ಮತ್ತೆ MLA, 2004, 8 ಸೋತ್ ಸುಣ್ಣ ಆಗಿ ಮತ್ತೆ 2018 MLA, 23 MLA. ಇವನು ಹೇಳ್ಬೇಕು ಯಾಕೆ ಅವರು ಇವರು ಇವನು ಅಂತ ಅಂತೀವಿ ಅಂದರೆ, ಮೋಸ್ಟ್ ದುರಾಂಕಾರಿ, ಮೋಸ್ಟ್ ಒಂದು ಭ್ರಷ್ಟ. ಮೊದಲನೇ ಸಲ ಇವನು ಮಂತ್ರಿ ಆಗಿದ್ದು ಕುಮಾರಸ್ವಾಮಿ ಅವರ ಆರೋಗ್ಯ ಮತ್ತು ಕುಟುಂಬ ಇಲಾಖೆ 18-19, ತದನಂತರದಲ್ಲಿ ಈಗ ಜವಳಿ ಮತ್ತು APMC ಮತ್ತು ಸಕ್ಕರೆ. ಏನಾದ್ರೂ ಇವ್ರನ್ನೆಲ್ಲ ಅದು ಹೆಂಗೆ ಮಂತ್ರಿಗಳಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಲಿಂಗಾಯತರ ಪೈಕಿ ಸ್ವಲ್ಪ ಪವರ್ಫುಲ್ ಲೀಡ್ರು ಅಂತಲೇ ಅನ್ಬೋದು. ಬಸವನ ಬಾಗೇವಾಡಿಯ MLA. ಇವೊಂದು ಇದಕ್ಕಿಂತ ಕಾಂಟ್ರವರ್ಸಿಗಳೇ ಜಾಸ್ತಿ. ಇವನೊಂದು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಈ ಪುಣ್ಯಾತ್ಮ. ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂದರೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ದುಡ್ಡುಗೋಸ್ಕರ ಅಂತ ಹೇಳಿದ. ಅಂತ ಅಯೋಗ್ಯ ಒಂದು ದುರಾಂಕಾರಿ ಒಂದು ಮಾತು ಇಲ್ಲದೆ ಇರೋನ್ನ ಮಂತ್ರಿಗಿರಿ ಇಟ್ಕೊಂಡು ಈ ನಮ್ಮ ಸಮಾಜವಾದಿ ಬುರುಡೆವಾದಿ ಮಾಡ್ತಾರೆ. ಅದೊಂದೇ ಅಲ್ಲ, ಇನ್ನೊಂದು ಕಾಂಟ್ರವರ್ಸಿ ಅಂದರೆ, ಇವನು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತಾನೆ, ಅಲ್ಲಿ ಇವನ ಮೇಲೆ ದುಡ್ಡಿನ ಒಂದು ಇದನ್ನೇ ಇದು ಮಾಡ್ತಾನೆ. ಅದಾದಮೇಲೆ ಆಂತರಿಕ ಸಂಸ್ಕೃತಿ ಅದು ಇದು ಏನೇನೋ ಬಾಯಿಗೆ ಬಂದಂಗೆ ಒಂಥರ ತೆವಲು ತೀಟಾಗಿ ಮಾತಾಡ್ತಾರೆ ಅಂತ ಅಂತಾರಲ್ಲ, ಹಂಗೆ ಇವನು ಅದು ಏನು ಕಲಿಸಿದಾರೋ, ಸಂಸ್ಕಾರ ಇದೆಯೋ ಇಲ್ವೋ, ಅಥವಾ ಇವ್ರ ಅಪ್ಪ ಅಮ್ಮ ಅದೇನು ಬುದ್ಧಿ ಕಲಿಸಿದಾರೋ ಬಿಡೋಣ. ಆದರೂ ಇವನು ಸಚಿವ. ಇನ್ನು ಡಿಪಾರ್ಟ್ಮೆಂಟ್ ಅಂದರೆ ಇಲಾಖೆವಾರು ಬಂದುಬಿಟ್ರೆ ಇವನೇನೂ ಮಾಡಿಲ್ಲ, ಕಡ್ದು ಕಟ್ಟೆನೂ ಹಾಕಿಲ್ಲ, ಭ್ರಷ್ಟ. APMCಲಂತೂ ಭಾಳ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದು ರಿಪೋರ್ಟ್ ಬಂದಿದೆ. ತದನಂತರದಲ್ಲಿ ಸಕ್ಕರೆ ಸಚಿವನಾಗಿ ಈಸ್ ಎ ಫೇಲ್. ಏನಕ್ಕೆ ಫೇಲು ಅಂತ ಅಂದರೆ, ಎಲ್ಲರೂ ಟನ್ಗೆ 400 ರೂಪಾಯಿ 300 ರೂಪಾಯಿ ಜಾಸ್ತಿ ಕೊಡಿ ಅಂದಾಗ್ಲೂ ಇವ್ನ ಕೈಲಿ ಅದು ಸಾಲ್ವ್ ಮಾಡೋಕ್ಕಾಗಲ್ಲ. ಕೊನೆಗೆ ವಿಧಿ ಇಲ್ಲದೆ ಸಿದ್ದರಾಮಯ್ಯ ಒಂದು ಮೀಟಿಂಗ್ ಕರೆದು ಏನೋ ಒಂದು ಮಾಡಿ 150 ರೂಪಾಯೋ 200 ರೂಪಾಯೋ ಜಾಸ್ತಿ ಮಾಡಿದ್ರು. ಇವನು ಹೇಳ್ಕೊಳ್ಳೋ ಹಂಗೆ ಕಡ್ದು ಕಟ್ಟೆ ಹಾಕೋ ಅಂಥದ್ದು ಏನಿಲ್ಲ. ಬಾಗಲಕೋಟೆ ಉಸ್ತುವಾರಿಯಾಗಿ ಏನಾದರೂ ಇವನು ಕಡ್ದು ಕಟ್ಟೆ ಹಾಕಿದಾನ ಅಂದರೆ ಅಲ್ಲೂ ಇಲ್ಲ. ಎಲ್ಲ ಭ್ರಷ್ಟಾಧಿಕಾರಿಗಳು ಟ್ರಾನ್ಸ್ಫರ್ಗೆ ಇಷ್ಟು ಅಂತ ಫಿಕ್ಸು ಮಾಡಿದ್ದಾನೆ. ಇನ್ನು ಇವಳ ಮಗಳು ಇವನಿಗಿಂತ ದೊಡ್ಡ ದುರಾಂಕಾರಿ ಅಂತಲೇ ಹೇಳ್ಬೋದು. ಬಾಗಲಕೋಟೆಯಲ್ಲಿ 2023 ಕಾಂಗ್ರೆಸ್ ಕ್ಯಾಂಡಿಡೇಟಲ್ಲಿ ನಿಲ್ತಾಳೆ. ಅಲ್ಲಿ ಹೇಳ್ತಾಳೆ ಅವಳು ಒಂದು ಕಡೆ, ಏನಂತ ಹೇಳ್ತಾಳೆ ಪುಣ್ಯಾತ್ಗೀತೆ ಅಂತ ಅಂದರೆ, ನಂದು ಗಜಕೇಸರಿ ಯೋಗ ರೀ, ನಾನು ಹೇಗೆ ನರೇಂದ್ರ ಮೋದಿ ಗೆದ್ದು ಬಂದಿದ್ದಾರೆ ಅದೇ ರೀತಿ ನಂದು ಗಜಕೇಸರಿ ಯೋಗ ಗೆದ್ದು ಬರ್ತೀನಿ ರೀ ಅಂತ ಹೇಳ್ತಾಳೆ. ದಟ್ ಈಸ್ ಎ ಫುಲ್ ಟ್ರೋಲ್, ಅಂದರೆ ಟ್ರೋಲ್ ಆಫ್ ಕರ್ನಾಟಕ ಅಂತಲೇ ಹೇಳ್ಬೋದು. ಟ್ರೋಲ್ ವಿಡಿಯೋ ಆಫ್ ಕರ್ನಾಟಕ, ಟ್ರೋಲ್ ವಿಡಿಯೋ ಆಫ್ 2024 ಲೋಕಸಭಾ ಎಲೆಕ್ಷನ್ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಸೋತು ಸುಣ್ಣ ಆದಲು. ಆಮೇಲೆ ಅದನ್ನು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಇಂಥ ಒಂದು ಅಯೋಗ್ಯ ಅಪ್ಪ ಅದು ಅಂದರೆ, ನಮ್ಮ ಅಪ್ಪ ಸರಿ ಇದ್ದರೆ ನಾನು ಸರಿ ಇದ್ದೀನಿ, ನಮ್ಮ ಅಪ್ಪ ಸರಿ ಇಲ್ಲ ಅಂದ್ರೆ ನಾನು ಸರಿ ಇರೋಲ್ಲ. ಈಗ ನಮ್ಮ ಅಪ್ಪ ಸರಿ ಇದ್ದಾರೆ, ಹಂಗಾಗಿ ಐ ಆಮ್ ಆಲ್ಸೋ ಪ್ರೌಡ್. ನಾನು ಸರಿ ಇದ್ದರೆ ನನ್ನ ಮಗ ಕೂಡ ಸರಿ ಇರ್ತಾನೆ. ಇಲ್ಲೆಲ್ಲ ಉಲ್ಟಾ, ಅವನು ಹಂಗೆ ಇವಳು ಹಿಂಗೆ. ಆಮೇಲೆ ಇನ್ನೊಂದು ಕಾಂಟ್ರವರ್ಸಿ ಅಂದರೆ, ಇವನು ತನ್ನ ಒಂದು ಸರ್ಕಾರಿ ವಾಹನಗಳನ್ನ ಮನೆಯವ್ರಿಗೆ ಕೊಟ್ಬಿಟ್ಟು ಅದು ಸಿಗಾಕೊಂಡು ಅದು ಒಂದು ಕಾಂಟ್ರವರ್ಸಿಯಾಗಿ. ಅಂದರೆ ಇವರು ಹೆಂಗೆ ಅಂದರೆ, ಏನಾದ್ರು ಸರ್ಕಾರಿ ಸವಲತ್ತುಗಳಿದ್ರೆ ಅದು ಸಾರ್ವಜನಿಕವಾಗಿ ಬೇಕಾದ್ರೆ ಇವರೇ ತಮ್ಮ ಸವಲತ್ತು ಅಂತ ಬಳಸೋವಂಥ ಅಯೋಗ್ಯ ಗಿರಾಕಿಗಳು. ಒಬ್ಬ ಅಯೋಗ್ಯ ಸಚಿವ. ಇವನು ಕಡ್ದು ಕಟ್ಟೆ ಹಾಕಿರೋವಂಥದ್ದು ಏನೂ ಇಲ್ಲ. ಶಿವಾನಂದ ಅಂತ ಹೆಸರಿಟ್ಟಿದ್ದಾರೆ, ಆದರೆ ಇವನು ಯಾವ ಶಿವನಿಗೂ ಆನಂದ ಇಲ್ಲ, ಯಾವ ಜನಗಳಿಗೂ ಆನಂದ ಇಲ್ಲ. ಅಟ್ಲೀಸ್ಟ್ ಇವನ ಆತ್ಮಕಾರೋ ಆನಂದನ ಅದೂ ಇಲ್ಲ. ಇದು ಶಿವಾನಂದನ ಕತೆ ಅಂತ ಹೇಳ್ತಾ, ಮತ್ತೊಂದು ಸಲ ಸೊನ್ನೆ ಸುತ್ತಿದ್ದಾನೆ. ಆ್ಯಂಡ್ ದೆನ್ ಈ ಒಂದು ಮಿನಿಸ್ಟ್ರಿ ಇದರಲ್ಲಿ ಇವನಿಲ್ಲ. ಮೋಸ್ಟ್ಲಿ ಮುಂದೆನೂ ಇವನು ಬರೋದಿಲ್ಲ, ಯಾಕೆಂದರೆ ಭ್ರಷ್ಟ. ಆ್ಯಂಡ್ ಇವನು ಯಾರೋ ಸಿದ್ದರಾಮಯ್ಯನ ಫಾಲೋವರೋ ಅಥವಾ ಹೈಕಮಾಂಡ್ ಫಾಲೋವರೋ ಗೊತ್ತಿಲ್ಲ, ಬಟ್ ಇವನಂತೂ ಮಂತ್ರಿ ಆಗಲ್ಲ. ಇವನದು ಸಾಧನೆ 0, 10ಕ್ಕೆ 0 ಶಿವಾನಂದ ಪಾಟೀಲ. ನಮಸ್ಕಾರ ಸ್ನೇಹಿತರೆ.